ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಒಬ್ಬ ಮುಸಲ್ಮಾನ ಆಗಿ ಒಂದು ದೇವಿಗೆ ಮುಖವಾಡ ಮಾಡಿಸ್ಕೊಡ್ಬೇಕಂದ್ರೆ ಏನೋ ಒಂದು ದೊಡ್ಡ ಶಕ್ತಿ ಇರಬೇಕು, ಒಂದು ದೊಡ್ಡ ಪವಾಡ ಇರಬೇಕು. ಯಾರೋ ಒಬ್ಬರು ಓದ್ಕೊಬಂದು ಇದಕ್ಕೆ ಸರ್ಟಿಫೈ ಮಾಡಿದ ತಕ್ಷಣ ಅವ್ರಿಗೆ ನಾಲೆಜ್ ಇದೆ ಅಂತಲ್ಲ. ಇದಕ್ಕೆಲ್ಲ ಸರ್ಟಿಫೈ ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಆದರೆ ಮಾತ್ರ ಸರ್ಟಿಫೈ ಮಾಡೋಕ್ಕೆ ಸಾಧ್ಯ. ಹೌದು. ನಿಮಗೆ ಎತ್ತನ್ನು ಕಟ್ಟಿ ಆ ಎತ್ತನ್ನು ಬ್ಯಾಲೆನ್ಸ್ ಮಾಡಿ ಈ ರಥ ಇಡೀ ಪೂರ್ತಿ ನಿಮಗೆ ಒಂದು ಮೂಲೆ ಮಟ್ಟದಲ್ಲಿ ಕುಣಿಸ್ಕೊಂಡು ಅಷ್ಟು ದೂರ ಎಳೆಯುವಂಥ ಏಕೈಕ ಜಾತ್ರೆ ಅಂದರೆ ನಿಮಗೆ ಉಸ್ಕೂರು ಮದ್ದೂರಮ್ಮ ಜಾತ್ರೆ ಮಾತ್ರ. ಹೆಂಗೆ ತಿಳುವಳಿಕೆ ಇದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೋದ ವರ್ಷ ನಮ್ಮ ರಥ ಬಿತ್ತು. ಸಂಸ್ಕೃತಿ ಬಗ್ಗೆ ಯಾರು PhD ತುಂಬಾ ಕಮ್ಮಿ. ಸೊ ನೀವು ಒಬ್ಬರು ಲಾಯರ್ ಆಗಿದ್ದು ನೀವು ಒಂದು PhD ಮಾಡ್ತಿದ್ದೀರಾ ಅಂದರೆ ಒಂದು ಹೆಮ್ಮೆ ವಿಷಯ ಸರ್. ಮಾಡಿರೋದ್ರಿಂದ ನೀವು ಇಲ್ಲ, ಹಾಗೇನಿಲ್ಲ. ನಾವು ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ದರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್ ಅಂತ. ಹೌದು. ಈ ಜಾತ್ರೆಯಲ್ಲಿ ದುರಂಕಾರ ಪಟ್ಟರೆ, ಈ ಜಾತ್ರೆಯಲ್ಲಿ ರಾಜಕೀಯ ಮಾಡಿದ್ರೆ, ಈ ಜಾತ್ರೆಯಲ್ಲಿ ನಾನು ಅಹಂಕಾರ ಪಟ್ಟರೆ ಊರಿಗೆ ಅವಮಾನ ಆಗುತ್ತೆ, ಊರಿಗೆ ಕೇಡಾಗುತ್ತೆ, ನಿಮಗೆ ಪರ್ಸನಲಿ ತೊಂದರೆ ಆಗುತ್ತೆ. ನಿಮಗೆ ಟಿಪ್ಪು ಸುಲ್ತಾನ್ ವಜ್ರದ ಮುಖವಾಡ ಕೊಡ್ತಾರೆ ಅಂತ ಹೇಳಿ ಒಬ್ಬ ಮುಸಲ್ಮಾನ ಆಗಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೊಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರು ಗ್ರಾಮಾಂತರ ಆನೇಕಲ್ ತಾಲೂಕಿನ ಮದ್ದೂರಮ್ಮ ಜಾತ್ರೆ, ಹುಸ್ಕೂರು ಜಾತ್ರೆ ಅಂತಲೇ ಇದು ಪ್ರಸಿದ್ಧಿ ಹೊಂದಿರೋ ಜಾತ್ರೆ. ಈ ಜಾತ್ರೆಗೆ ಸರಿಸುಮಾರು 17 ಗ್ರಾಮಗಳು ಎಲ್ಲ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ ಒಂದು ರಥ ಅಂದರೆ ಕಟ್ಟಿ ತೊಗೊಂಬರ್ತಾರೆ. ಸೊ ಇದೊಂದು ಸರಿಸುಮಾರು ವರ್ಷಾನುಗಟ್ಟಲೆ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಜಾತ್ರೆಗೆ. ಇಂಥ ಒಂದು ಜಾತ್ರೆಗೆ ಗ್ರಾಮಸ್ಥರು ಹೇಗೆ ತಯಾರಿ ನಡೆಸ್ತಿದ್ದಾರೆ, ಈ ಜಾತ್ರೆಯ ಹಿನ್ನೆಲೆ ಏನು ಎಲ್ಲ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಇವತ್ತೊಂದು ವಿಶೇಷತೆ ಏನು ಅಂದರೆ ಈ ಜಾತ್ರೆ ಬಗ್ಗೆ, ಅಂದರೆ ಈ ಮದ್ದೂರಮ್ಮ ಜಾತ್ರೆಯ ಬಗ್ಗೆ ಒಬ್ಬರು ಲಾಯರು ಅಂದರೆ ಒಬ್ಬ ಯುವಕ ಇದ್ರ ಬಗ್ಗೆ PhD ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಜಾತ್ರೆ ಬಗ್ಗೆ PhD ಮಾಡ್ತಿರೋದು ಇದೇ ಮೊದಲು ನಾನು ಕೇಳಿರೋದು. ಇವರೇ ಸರಿಯಾದ ವ್ಯಕ್ತಿ ಈ ಜಾತ್ರೆ ಬಗ್ಗೆ, ಈ ಉತ್ಸವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ನನಗನ್ನಿಸ್ತು. ಸೊ ಇನ್ನು ಕೆಲವೇ 4-5 ದಿನಗಳು ಉಳ್ಕೊಂಡಿದೆ ಜಾತ್ರೆಗೋಸ್ಕರ. ಸೊ ಅದಕ್ಕೆ ಮುಂಚೆನೇ ಒಂದು ವಿಡಿಯೋ ಮಾಡೋಣ, ಹೇಗೆ ಇವ್ರ ತಯಾರಿ ಹೇಗೆ ನಡೀತಾ ಇದೆ, ತಾಲೀಮ್ ಹೇಗೆ ಮಾಡ್ತಾ ಇದ್ದಾರೆ ಇವರು, ಗ್ರಾಮಸ್ಥರ ಎಷ್ಟು ಶ್ರದ್ಧೆ ತೋರಿಸ್ತಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ನಾಗಮಂಗಲದ ರಥ ಒಂದು ಬಿದ್ದೋಗಿತ್ತು. ಅದು ಪ್ರಕೃತಿ ವಿಕೋಪಕ್ಕೆ ಅಂದರೆ ಅತಿಯಾದ ಗಾಳಿ ಮತ್ತು ಮಳೆಯಿಂದ ಆ ರಥ ಕಳಚ್ಕೊಂಡು ಸ್ವಲ್ಪ ದುರಂತಗಳು ಸಂಭವಿಸಿತ್ತು. ಈ ವರ್ಷ ಹೇಗೆ ತಯಾರಿ ನಡೆಸಿದ್ದಾರೆ ಇದ್ರ ಬಗ್ಗೆ ಅಂದರೆ ಅವ್ರು ಹೇಗೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ ಈ ವಿಶೇಷ ಎಪಿಸೋಡ್ಗೆ ಇದು ಹುಸ್ಕೂರು ಜಾತ್ರೆ ಎಪಿಸೋಡ್ ಅಂತಲೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪೂರ್ತಿ ಜಾತ್ರೆಯ ವೀಡಿಯೋಗಳು ಸಿಗುತ್ತೆ ನಿಮಗೆ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮನೋಹರ್ ಮಾರಪ್ಪ ಅಂತ ಅವರು ಒಂದು PhD ಮಾಡ್ತಾರೆ ಇದ್ರ ಮೇಲೆ. ಇವತ್ತು ನಮ್ಮ ಚಾನಲಲ್ಲಿ ಅವ್ರನ್ನ ನಿಮಗೆ ಮಾತಾಡಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇಂಥ ಬಲಿಷ್ಠವಾದ ಚಕ್ರಗಳನ್ನ ನೀವು ರಸ್ತೆಯಲ್ಲಿ ತೊಗೊಂಬರ್ಬೇಕು ಅಂದರೆ, ಸೊ ಒಂದು 4-5 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಒಂದು ಇಂಜಿನಿಯರು, ಒಂದು ಆರ್ಕಿಟೆಕ್ಟು ಎಂತೆಂಥವ್ರು ಬೇಕು. ಒಂದು ರಥಗಳನ್ನ ಕಟ್ಟಬೇಕು ಅಂದರೆ ಅವ್ರಿಗೆ ಎಷ್ಟು ಅನುಭವ ಇರುತ್ತೆ. ಇದು ಈ ನಾಲೆಡ್ಜ್ನ ಶೇರ್ ಮಾಡಿರ್ತಾರೆ ಗ್ರಾಮಸ್ಥರು, ಅಂದರೆ ತಲಾಂತರದಿಂದ ಬಂದಿರುತ್ತೆ. ನೋಡ್ಬೋದು ನೀವು ಎಷ್ಟು ಬಲಿಷ್ಠವಾಗಿದೆ ಈ ಕುರ್ಜಿಂದು ಒಂದು ರಥ ಅಂತ. ಇದು ಒಂದು ಸಾಮಾನ್ಯ ರೋಡಲ್ಲಿ ಬರಬೇಕು ಅಂದರೆ ಅವ್ರು ಎಷ್ಟು ಮುಂಜಾಗ್ರತೆ ಕ್ರಮಗಳು ವಹಿಸಿರಬೇಕು. ಬೆಂಗಳೂರು ರೋಡ್ಗಳು ನಿಮಗೆ ಗೊತ್ತು, ಇಲ್ಲಿಂದ ಎಷ್ಟೋ ಕಿಲೋಮೀಟ್ರು ಹುಸ್ಕೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಅವ್ರು ತೊಗೊಂಡು ಹೋಗ್ಬೇಕು. ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ದೊಡ್ಡ ದೊಡ್ಡ ಬೊಂಬುಗಳನ್ನ ಯೂಸ್ ಮಾಡಿ, ಅಂದರೆ ಈ ಬಿದಿರು ಬೊಂಬುಗಳನ್ನ ಯೂಸ್ ಮಾಡಿ ನೋಡಿ, ಎಷ್ಟು ದೊಡ್ಡ ಬೊಂಬು ಇರ್ಬೋದು ಅದು ಸರಿಸುಮಾರು ಅದೇ ಒಂದು 50-60 ಅಡಿ ಮೇಲಿದೆ ಅದು. ಇಂಥ ಒಂದು ಬೊಂಬುಗಳನ್ನ ಯೂಸ್ ಮಾಡಿ ಇಂತಹ ಒಂದು ರಥನ ಕಟ್ಟೋದು ನೋಡ್ಬೋದು. ದೊಡ್ಡ ನಾಮಗಲದ ಗ್ರಾಮಸ್ಥರಾದ ಸೊ ಇವರ ಮನೆತನದವ್ರದ್ದೇ ಈಗ ರಥ ವರ್ಷಗಟ್ಟಲೆಯಿಂದ ಕಟ್ಕೊಂಡ್ಬಂದಿರೋದು ಈ ರಥನ, ಅಂದರೆ ಕುರ್ಜಿನ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಈ ರಥನ ಎಷ್ಟು ವರ್ಷದಿಂದ ನಿಮ್ಮ ಮನೆತನದವ್ರು ಕಟ್ತಾ ಇದ್ದಾರೆ, ಇದರ ಹಿನ್ನೆಲೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಆ್ಯಕ್ಚುಲಿ ಈಗ ಇದು ನಾವು 4ನೇ ತಲೆಮಾರಿಂದ ಮಾಡ್ತಾಯಿದ್ದೀವಿ. ನಮ್ಮ ತಾತ ಅವರಪ್ಪ ಕಾಲದಿಂದ ಮಾಡ್ತಾಯಿದ್ದೀವಿ. ನಮ್ಮ ತಾತ ಆದಮೇಲೆ ಆಮೇಲೆ ನಮ್ಮಪ್ಪ, ಈಗ ನಾವು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ಇದುವರೆಗೂ ನಮ್ಮ ಕುಟುಂಬಕ್ಕಾಗಲಿ ಏನಕ್ಕಾಗಲಿ ಈ ತಾಯಿ ಏನೂ ಕೊರತೆ ಮಾಡಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಮುಂದಿನ ಪೀಳಿಗೆಗೂ ಇದೇ ಥರ ಕೆಲಸ ಮಾಡ್ಕೊಂಡು ಬರೋಣ ಅಂತ ನಮ್ಮ ಆಶಯ. ಓಕೆ. ಈ ವರ್ಷ ಎಷ್ಟು ಅಡಿ ಕಟ್ತಾ ಇದ್ದೀರಾ ಸರ್? 80 ಅಡಿ ಕಟ್ತಾ ಇದ್ದೀವಿ. 80 ಅಡಿ. ಹೋದ ವರ್ಷ ಎಷ್ಟು ಕಟ್ಟಿದ್ದೀರಿ ಸರ್? 158 ಅಡಿ. 158 ಅಡಿ ರಥ ಕಳಚಿ ಬಿದ್ದಿತ್ತು ಹೋದ ವರ್ಷ. ಸೊ ಈ ವರ್ಷ ನೀವು ಅದೇ ಮುಂಜಾಗ್ರತಾ ಕ್ರಮವಾಗಿ ಸ್ವಲ್ಪ ಚಿಕ್ಕದೇ ಕಟ್ತಾ ಇದ್ದೀವಿ. ಮತ್ತೆ ಅಚಾತುರ್ಯ ಆಗಬಾರ್ದು. ಮತ್ತೆ ಕೆಳಗಡೆ ವೆಯ್ಟ್ ಇರಲಿಲ್ಲ ಹೋದ ಸರಿ. ಹೌದು. ಈ ಸರಿ ಎಲ್ಲ ಹೊಸ ಮರ ಹಾಕಿ ಸ್ವಲ್ಪ ದಪ್ಪ ಹಾಕಿ ಕೆಳಗಡೆ ವೆಯ್ಟ್ ಮಾಡ್ಕೊತಾ ಇದ್ದೀವಿ. ಮತ್ತೆ ಬಿದಿರು ಬೊಂಬುಗಳನ್ನ ಯೂಸ್ ಮಾಡೋದಾ? ವರ್ಷ ಬಿದಿರು ಬೊಂಬುಗಳೇ ಯೂಸ್ ಮಾಡೋದು. ಸೊ ಎಷ್ಟು ಜನ ಇದಕ್ಕೆ ಕಟ್ಟೋದಕ್ಕೆ? 25-30 ಜನ ಇದ್ದೀವಿ ಸರ್. ಎಷ್ಟು ತಿಂಗಳ ಸರ್? ಎಷ್ಟು ದಿನಗಳ ಕೆಲಸ ಇದು? 15 ದಿನ 20 ದಿನ ಆಗುತ್ತೆ. ಬೇಕೇ ಬೇಕು. ಅದು ಬೆಳಗಿನ ಸಾಯಂಕಾಲದವರೆಗೂ ಸಮಯ ಕೊಟ್ಟು. ಹೌದು. ಸೊ ಎಲ್ಲ ಗ್ರಾಮಸ್ಥರು ಒಂದ್ ಕಡೆ ಸೇರಿ ಇದನ್ನ ಮಾಡ್ತಾ ಇದ್ದೀರಾ? ಹೌದು. ಸೊ 17 ಬರ್ತವೆ ಈ ಸರಿ. ವರ್ಷ 5-6 ಬರ್ತಾ ಇದ್ವು, ಈಗ ಒಂದು 17 ಬರ್ತಾ ಇದೆ. ಈ ಸಲ 17 ಇದೇ ಫಸ್ಟ್ ವರ್ಷ. 17 ಕುರ್ಜಿಗಳು ಹುಸ್ಕೂರು ಜಾತ್ರೆಗೆ ಬರ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಆ ವೈಭವನ ನೋಡಬೇಕು ಕಣ್ಣಿಂದ ಅಂತ ಕೇಳ್ಕೊತೀನಿ ನಾನು. ಯಾಕೆಂದರೆ ಇದು ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಾತ್ರೆ.
ದೊಡ್ಡ ಜಾತ್ರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ಜನಗಳು ಸೇರೋದ್ರಿಂದ ಜಾತ್ರೆ ಅಂತಾರೆ. ಬಟ್ ಇದು ಜನಗಳು ಸೇರೋದು ಸಹ 17 ತೇರುಗಳನ್ನ ಎಳೆಯೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಜಾತ್ರೆಯಲ್ಲೂ ಕೂಡ 17 ತೇರುಗಳನ್ನ ಎಳೆಯೋಲ್ಲ. ಅದು ಇಂಥ ಬೃಹತಾಕಾರದ ತೇರುಗಳನ್ನ, ಅದು ವರ್ಷಕ್ಕೊಂದ್ಸಲಿ ನಡೆಯೋ ಹಬ್ಬ ಇದು. ಸರ್ ಒಳ್ಳೇದಾಗಲಿ, ಈ ವರ್ಷ ಚೆನ್ನಾಗಿ ಬರಲಿ ನಿಮ್ಮದು. ಹುಸ್ಕೂರು ಜಾತ್ರೆ ಅಂತಲೇ ಫೇಮಸ್ ಆಗಿರೋ ಅಂದರೆ ಪ್ರಸಿದ್ಧಿ ಹೊಂದಿರುವಂತಹ ಮದ್ದೂರಮ್ಮ ಜಾತ್ರೆಯ ತಯಾರಿಯಲ್ಲಿ ಇವತ್ತು ನಾನು ಹೇಳ್ದಂಗೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ಒಂದು ದೊಡ್ಡ ಜಾತ್ರಾ ಮಹೋತ್ಸವದ ಬಗ್ಗೆ PhD ಮಾಡ್ತಿರುವಂಥ ಮನೋಹರ್ ಮಾರಪ್ಪ ಅವರಿಗೆ ನಮ್ಮ ಚಾನಲ್ಗೆ ಸರ್ ವೆಲ್ಕಮ್ ಟು ನವೀನ್ ಸರ್. ಸರ್ ಒಂದು ಏನಂದರೆ ನಾನು ಎಷ್ಟೋ ವೀಡಿಯೋಗಳು ಮಾಡಿದ್ದೀನಿ, ಎಷ್ಟೋ ಜನಗಳು ನೋಡಿದ್ದೀನಿ, ಬಟ್ ನಮ್ಮ ಈ ಜಾತ್ರೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಯಾರು PhD ತುಂಬಾ ಕಮ್ಮಿ. ಸೊ ನೀವೊಬ್ಬರು ಲಾಯರ್ ಆಗಿದ್ದು ನೀವು ಒಂದು PhD ಮಾಡ್ತಿದ್ದೀರಾ ಅಂದರೆ ಒಂದು ಹೆಮ್ಮೆ ವಿಷಯ ಸರ್. ನೀವೇ ಕರೆಕ್ಟ್ ಪರ್ಸನು ಈ ಜಾತ್ರೆ ಬಗ್ಗೆ ತಿಳಿಸ್ಕೊಡೋಕ್ಕೆ ಅಂತ ನಮಗೊಂದು ಖುಷಿ ಸರ್. ಶೋರ್ ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ನಮ್ಮ ದೊಡ್ಡಮಂಗಲ ಗ್ರಾಮಕ್ಕೆ ಮತ್ತು ಹುಸ್ಕೂರು ಜಾತ್ರೆಗೆ. PhD ನಾನು ಒಬ್ಬನೇ ಮಾಡ್ತಾ ಇಲ್ಲ, ಊರವರೆಲ್ಲ ಸೇರಿಸಿ ಮಾಡಿಸ್ತಾ ಇರೋದು. ಅದಕ್ಕೆ ಫಂಡಿಂಗು ಇಡೀ ಮದ್ದೂರಮ್ಮ ಜಾತ್ರೆಗೆ ಯಾವ ಊರು ಸೇರಿದೆ ಆ ಊರವರೆಲ್ಲ ಸೇರಿ PhD ಫಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ನಮ್ಮ ಸರ್ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತ ಇದನ್ನು ನಾವು ಘೋಷಿಸಬೇಕು. ಯಾಕೆಂದರೆ 17 ರಥಗಳು 17 ಗ್ರಾಮದವ್ರು ಸೇರ್ಕೊಂಡು ಮಾಡುವಂಥ ಒಂದು ಅದ್ದೂರಿ ಜಾತ್ರೆ ಇದು. ಆ ವೈಭವ ನೋಡೋದಕ್ಕೆ ಇನ್ನೂ 4-5 ದಿನ ಮಾತ್ರ ಉಳಿದಿದೆ. ಸೊ ಅದಕ್ಕೆ ನಾವು ವೀಕ್ಷಕರಿಗೆ ಎಲ್ಲಿ ಹೇಳೋದು ಅಂದರೆ ನೀವು ಬರಬೇಕು ಅಂದರೆ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಆ ವೈಭವ ನೋಡಬೇಕು ಅಂದರೆ ನೀವು ಹುಸ್ಕೂರಿಗೆ ಬರಬೇಕು. ಇದು ನಮ್ಮ ನಾಗಮಂಗಲದ ರಥ ಕೂಡ ಬರ್ತಾ ಇದೆ, ತಯಾರಿ ನಡೆಸ್ತಾ ಇದ್ದಾರೆ ಸರ್. ಇವಾಗ ನಾವು ದೊಡ್ಡ ನಾಗಮಂಗಲದ್ದು ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಕಳೆದ ವರ್ಷ ಒಂದು ಅಚಾತುರ್ಯ ಅಂದರೆ ಒಂದು ಪ್ರಕೃತಿ ವಿಕೋಪಕ್ಕೆ, ಒಂದು ಮಳೆಗೆ ಗಾಳಿಗೆ ಅದು ನೆಲಕಪ್ಪಳಿಸಿತ್ತು. ಸೊ ಈ ವರ್ಷ ಯಾವ ಥರ ಮುಂಜಾಗ್ರತೆ ಕ್ರಮ ವಹಿಸಿದ್ದೀರಾ? ಸೊ ಏನೇನು ಬದಲಾವಣೆ ಮಾಡಿದ್ದೀರಾ ನಿಮ್ಮ ರಥದಲ್ಲಿ ಅಂತ ಒಂದು ಸ್ವಲ್ಪ ಹೇಳ್ಕೊಡ್ಬೇಕು ನಿಮಗೆ. ಸರ್ ಈ ಸರ್ತಿ ನಾವೇನು ಮಾಡಿದ್ದೀರಿ, ಕಳೆದ ರೀತಿ ಅಷ್ಟು ಹೈಟ್ ಕಟ್ತಾ ಇಲ್ಲ ನಾವು. ಈ ಸರ್ತಿ 80 ಅಡಿಗೆ ಮಾತ್ರ ಮೊದಲು ಊರವರೇ ಮಾತಾಡಿಕೊಂಡು ಎಲ್ಲ ಗ್ರಾಮಸ್ಥರು ಮಾತಾಡಿಕೊಂಡು ನಾವು ಸೀಮಿತವಾಗಿ 80 ಅಡಿಗೆ ಕಟ್ಕೊಂಡ್ರೆ ಅದೇ ರೀತಿ ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದೆ. ಆ ಆರ್ಡರ್ಗೆ ನಾವು ಒಪ್ಪಿಗೆ ಅಂತೇಳಿ DC ಮೀಟಿಂಗಲ್ಲೂ ನಾವು ಹೇಳಿದ್ದೀರಿ, DC ಮತ್ತು DCP ಮೀಟಿಂಗಲ್ಲೂ ಹೇಳಿದ್ದೀರಿ. ಅದೇ ರೀತಿ ಇವಾಗ ನೋಡ್ತಾ ಇರಬೇಕು, ಕೆಲಸ ನಡೀತಾ ಇದೆ. ನಿಮಗೆ 80 ಅಡಿಗೆ ಮಾತ್ರ ನಾವು ತೇರು ಮಾಡ್ತಾ ಇದ್ದೀರಿ. ಹಳೆ ಸಾಮಾನುಗಳನ್ನೆಲ್ಲ ಸೈಡ್ಗೆ ಹಾಕಿ ಇವಾಗ ಎಲ್ಲ ಹೊಸ ಸಾಮಾನು ಮಾಡಿದ್ದೀರಿ. ಇವರು ನಮ್ಮ ಹಿರಿಯರು ರವಿ ಅಣ್ಣ ಅಂತ. ನಮ್ಮ ತೇರಿನ ಎಲ್ಲ ಏನು ವೆಲ್ಡಿಂಗ್ ಕೆಲಸಗಳು, ಐರನ್ ಕೆಲಸಗಳೆಲ್ಲ ರವಿ ಅಣ್ಣನೇ ಸುಮಾರು ಒಂದು 20-30 ವರ್ಷದಿಂದ ರವಿ ಅಣ್ಣನೇ ಮಾಡ್ಕೊಡ್ತಾ ಇರೋದು. ಅವ್ರು ಬಿಟ್ಟರೆ ಅವ್ರ ಮಗ ಕಿಶೋರ್ ಅಂತ ಮಾಡ್ತಾರೆ. ನಮ್ದು ಏನೇ ಸಾಮಾನು ಇರ್ಬೋದು, ಐರನ್ ಮೆಟೀರಿಯಲು ಆ ಪ್ರತಿಯೊಂದು ಡೇ ಆ್ಯಂಡ್ ನೈಟ್ ಬಿದ್ದಾಗೂ ಅಷ್ಟೇ ಅವರೇ ವೆಲ್ಡಿಂಗ್ ಮಾಡಿ ನಮಗೆ ಕೊಟ್ಟಿತ್ತು. ಸೊ ಈ ಚಕ್ರಗಳೆಲ್ಲ ಐರನ್ನೇನಾ ಸರ್? ಇದು ಹೌದು, ಇದೆಲ್ಲ ಮರ ಚಕ್ರಗಳಲ್ಲ ಸರ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಹುಸ್ಕೂರು? ನಮಗೆ 5 ಕಿಲೋಮೀಟರ್ ಆಗುತ್ತೆ. ಮೊದಲು ಇದು ಮರದ ಚಕ್ರ ಇತ್ತು. ಇವಾಗ ಯಾಕೆ ಐರನ್ ಮಾಡ್ತಾ ಇದ್ದಾರೆ, ಮೊದಲು ಮರದ ಚಕ್ರ ನಮಗೆ ಗದ್ದೆಗಳ ಮಧ್ಯೆ, ರಾಗಿ ಹೊಲದ ಮಧ್ಯೆ ಹೋಗ್ತಾ ಇತ್ತು. ಆವಾಗ ಮಣ್ಣಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ಆದ ಮರ ಇದ್ದಾಗ ಜಾಲಿ ಮರದಲ್ಲಿ ಮಾಡ್ತಾಯಿದ್ರಿ ನಾವು ಇದನ್ನು. ಸರಿನಾ? ಇದನ್ನು ಜಾಲಿ ಮರದಲ್ಲಿ ಮಾಡ್ತಾಯಿದ್ರಿ. ಇವಾಗ ಕಬ್ಬಿಣ ಚಕ್ರ ಹಾಕಿದ್ರಿ, ಯಾಕಂದರೆ ರೋಡ್ ಇರುತ್ತೆ, ಹಂಪ್ ಇರುತ್ತೆ. ಆಧುನಿಕ ತಕ್ಕಂಗೆ ನಾವು ಇವಾಗ ಇದನ್ನು ಚೇಂಜ್ ಮಾಡಿಕೊಂಡು ಕಬ್ಬಿಣಕ್ಕೆ ಬಂದಿದ್ದೀರಿ. ಯಾಕಂದರೆ ಸ್ವಲ್ಪ ವೆಯ್ಟ್ ಇರಬೇಕು, ಹೈಟ್ ಕಟ್ತಾ ಇದ್ರಲ್ವ, ವೆಯ್ಟ್ ಬೇಕು ಅಂದರೆ ಮರದಲ್ಲಿ ವೆಯ್ಟ್ ಬರ್ತಾ ಇಲ್ಲ. ಸೊ ಅದಕ್ಕೆ ಕಬ್ಬಿಣ ಹಾಕ್ಕೊಂಡ್ರಿ. ಇದು ನೀಲಗಿರಿ ಮರ ಅಂತ ಹೇಳಿ. ನಿಮಗೆ ಇದು ನೀಲಗಿರಿ ಮರ. ಈ ಸೈಜ್ ಮರ ಆಗಬೇಕಂದ್ರೆ ಇಲ್ಲ ಅಂದರೆ ಒಂದು 30 ವರ್ಷ ಮರ ಆದರೆ ಮಾತ್ರ ಈ ಸೈಜ್ ಬರೋದು. ಇದು ನಿಮಗೆ 20-20 ಇಂಚ್ ಇದೆ. ಇದು ಇವಾಗ ಕಬ್ಬಿಣ ಇದೆ. ಇದನ್ನು ಪಿಲ್ಲರ್ಸ್ ಆಗಿ ತೊಗೋಬೋದು. ಇದು ಇಡೀ ಪೂರ್ತಿ ನಿಮಗೆ ಮಿದ್ದಿ ಅಂತ ಕರೀತಾರೆ. ಮಿದ್ದಿ ಇದನ್ನು ಏನು ಬೇಸ್ ಅಂತ ಕರಿತೀರಿ. ಇದನ್ನು ಇವಾಗ ಕಬ್ಬಿಣ ಏನು ಮಾಡ್ತಾಯಿದ್ರಿ, ಇದನ್ನು ಜಾಲಿ ಮರ ಹಾಕ್ತಾಯಿದ್ರಿ ಫಸ್ಟು. ಇವಾಗ ಈ ಸೈಜ್ ಜಾಲಿ ಮರ ಸಿಗಬೇಕಾದ್ರೆ ಅದು ಇಲ್ಲ ಒಂದು 50 ವರ್ಷ ಆಗಿರಬೇಕು. ತಿರ್ಗಿ ಆ ಹೈಟಿಗೆ ವೆಯ್ಟ್ ಬೇಕಂತ ಮತ್ತೆ ನಾವು ಕಬ್ಬಿಣ ಹಾಕ್ಕೊಂಡ್ರಿ. ನಿಮ್ಗೆ ಹಿಂದ್ಗಡೆ ಬನ್ನಿ, ಇದು ನೋಡಿ, ಇದು ಓಟಚ್ಚು ಅಂತೀರಿ ನಾವು. ಇದು ಓಟಿ ಯಾಕೆ ಅಂತಿರೋದ್ರೆ ಇದು ಕೆಳಗಡೆ ನಿಮಗೆ ಅಚ್ಚಿಗೆ ಸೇರೋ ಇದಿದೆ, ಏನು ಅಚ್ಚು ಇದೆ. ಅಚ್ಚು ಅಂತೀರಿ ಅಂದರೆ ನಿಮ್ಗೆ ಐರನ್ ರಾಡ್ ದೊಡ್ಡದು ಬರುತ್ತಲ್ವ, ಅದು 2 ಚಕ್ರಕ್ಕೆ ಸೇರಿ ಕೆಳಗಡೆ ಅಚ್ಚು ಅಂತ ಕರಿತೀವಿ ನಾವು. ಆ ಅಚ್ಚು ಮೇಲೆ ಓಟಚ್ಚು ಅಂತೀರಿ ಇದನ್ನು. ಈ ಓಟಚ್ಚು ವಿಶೇಷತೆ ಏನಂದರೆ ಇದಕ್ಕೆ ಯೂಸ್ ಮಾಡೋದು 2 ಮರ ನಾವು. ಒಂದು ನಿಮಗೆ ಹತ್ತಿ ಮರ ಯೂಸ್ ಮಾಡ್ತೀರಿ, ಇಪ್ಪೆ ಮರ ಯೂಸ್ ಮಾಡ್ತೀರಿ. 2 ಮರಕ್ಕೆ ಕಾಮನ್ ಏನು ಗೊತ್ತಾ, 2 ಗಂಟು. ಒಣಗಿದಷ್ಟು ಗಟ್ಟಿ ಜಾಸ್ತಿ, ಲೈಟ್ ವೆಯ್ಟು. ಆ ಕಾಲದಲ್ಲಿ ನೋಡಿ ಪ್ರತಿಯೊಂದು ಮರಕ್ಕೂ ಅದರದೇ ಮೂಲ ಅರ್ಥಗಳಿಟ್ಕೊಂಡು ಆ ಮರದ ಬೇಸಿಸಲ್ಲಿ ನಾವು ರಥ ಕಟ್ತಾ ಇರೋದು. ಇದಕ್ಕೆ ಜಾಲಿ ಗಂಟು ಜಾಸ್ತಿ, ಸೊ ಅದಕ್ಕೆ ಜಾಲಿ ಹಾಕ್ತಾಯಿದ್ರಿ. ಇವಾಗ ಕಬ್ಬಿಣ ಹಾಕ್ತೀರಿ. ನೀಲಗಿರಿ ನಿಮಗೆ ಸೈಜು ಸ್ವಲ್ಪ ದಪ್ಪ, ತೂಕ ಬರುತ್ತೆ, ನೀರಿರುತ್ತೆ, ಉದ್ದ ಸಿಗುತ್ತೆ ಅಂತ ನೀಲಗಿರಿ. ಆದಮೇಲೆ ಮತ್ತೆ ನಿಮಗೆ ಚಕ್ರಗಳು ಮಾಡ್ತಾ ಇತ್ತು ನಾವು ಜಾಲಿ ಮರದಲ್ಲೇ. ಇವಾಗ ಏನು ಹಿಂಗಿತ್ತು, ಹಳೇದು ನಮ್ಮದು ಬೆಂಕಿ ಬಿದ್ದು ಹೋಯಿತು. ಹಳೆಯ ಚಕ್ರಗಳಿಗೆ ನಿಮ್ಗೇನು ಮಾಡ್ತೀರಿ, ಲೇಯರ್ ವೈಸ್ ಅಂದರೆ 1, 2, 3 ಪೀಸ್ ಹಾಕ್ಕೊಂಡು ಟೋಟಲ್ 5 ಪೀಸ್ ಹಾಕಿ ಒಂದು ಚಕ್ರ ಮಾಡ್ತಾಯಿದ್ರಿ ಒಳಗಡೆ ರಾಡಿಂದ. ಬಟ್ ಇವಾಗ ಒಳಗಡೆ ಇದಕ್ಕೆ ಫ್ರೇಮ್ ಹಾಕಿ ಇವಾಗ ಕಬ್ಬಿಣ ಚಕ್ರ ಮಾಡಿದ್ದೀರಿ. ನೀವು ಹಾಗೆ ಮೇಲ್ಗಡೆ ಬಂದರೆ ನಿಮಗೆ ಫುಲ್ಲು ನೀಲಗಿರಿದು ಬೇಸ್ ಕಾಣಿಸುತ್ತೆ. ಹೌದು. ಅದಾದಮೇಲೆ ನಿಮಗೆ ಆ ಪಿಲ್ಲರ್ಸ್ ಟೈಪ್ ಇರೋದು ಏನಂತೀರಿ, ಅದನ್ನು ಅಂಕಣ ಅಂತೀರಿ. ಅದು ಇವಾಗ ಕಬ್ಬಿಣದಲ್ಲಿದೆ. ಹೌದು. ಮೊದಲೇನು ಮಾಡ್ತಾಯಿದ್ರಿ ನಾವು ಅದನ್ನು ನೀಲಗಿರಿ ಮರದಲ್ಲಿ ಹಾಕ್ತಾಯಿದ್ರಿ. ಅದಕ್ಕೆ ಮುಂಚೆ ಸಾರ್ವೆ ಮರದಲ್ಲಿ ಹಾಕ್ತಾಯಿದ್ರಿ. ಆವಾಗ ಇಲ್ಲಿ ಸುತ್ತಮುತ್ತ ಊರುಗಳಲ್ಲಿ ನೀಲಗಿರಿ ಸಾರ್ವೆ ಮರ ಜಾಸ್ತಿ. ಇವಾಗ ಅದ್ರ ಮೇಲ್ಗಡೆ ಏನೊಂದು ಅದು ಉದ್ದಕ್ಕೆ ನಿಮಗೆ ಒಂದು ಫ್ರೇಮ್ ಕಾಣಿಸ್ತಾ ಇದೆ, ಅದನ್ನು ತರಾಯಿ ಅಂತ ಕರಿತೀರಿ. ಆ ತರಾಯಿಗೆ ಇವಾಗ ಕಬ್ಬಿಣ ಹಾಕಿದ್ದೀರಿ. ಮೊದಲು
ನಿಮಗೆ ನಾವು ಹತ್ತಿ ಮರ, ರಾಗಿ ಮರ ಮತ್ತು ನೀಲಗಿರಿ ಮರ ಈ 3 ಮರ ಯಾಕೆ ಹಾಕ್ತಾಯಿದ್ರಿ ಅಂದರೆ ನಾವು ನಿಮಗೆ ಹತ್ತಿ ಮರ ಏನಂದರೆ ಮತ್ತೆ ಅದು ವೆಯ್ಟ್ ಕಮ್ಮಿ, ಮರ ಒಣಗಿದಷ್ಟು ವೆಯ್ಟ್ ಕಮ್ಮಿ. ರಾಗಿ ಮರ ಅಷ್ಟೇ, ಒಣಗಿದಷ್ಟು ವೆಯ್ಟ್ ಕಮ್ಮಿ. ಅದಾದಮೇಲೆ ನಿಮಗೆ ಮತ್ತೆ ನೀಲಗಿರಿ ಮರ ಇದು ಅವೈಲೇಬಲ್ ಜಾಸ್ತಿ ಇತ್ತು, ವೆಯ್ಟ್ ಇರೋದು ಅಂತೇಳಿ 3 ಮರ ಹಾಕ್ಕೊಳ್ತಾಯಿದ್ರಿ. ಅದನ್ನು ತರಾಯಿ ಅಂತೀವಿ. ಅದು ಒಂದು ಫ್ಲೋರ್ ಏನು ಕಾಣಿಸುತ್ತೆ ಆ ರೀತಿ ಪ್ರತಿಯೊಂದೂ ಫ್ಲೋರ್ ಲೆಕ್ಕದಲ್ಲಿ ಅಂಕಣ ಅಂತ ನಾವು ಕರಿತೀವಿ, ಅಂಕಣ ಅಂತೀರಿ. ಆ ರೀತಿ ನಾವು ಹೈಯೆಸ್ಟ್ ಅಂದರೆ ನಾವು ದೊಡ್ಡಮ್ಮಗಳಲ್ಲಿ ಕಟ್ಟಿತ್ತು 25, ನಿಮಗೆ ಹುಸ್ಕೂರು ಜಾತ್ರೆ ಕಟ್ಟಿತ್ತು 30 ಅಂಕಣ. ಇದು ಇಡೀ ಜಗತ್ತಲ್ಲಿ ನಿಮಗೆಲ್ಲೂ ಇಷ್ಟು ಎತ್ತರವಾಗಿ ರಥ ಕಟ್ಟಿ ಎಲ್ಲೂ ಎಳೆಯಲ್ಲ. ಇನ್ನೊಂದು ವಿಶೇಷತೆ ಏನು ಅಂದರೆ ಈ ರಥಗಳ ಬಗ್ಗೆ ನಿಮಗೆ ನೋಡಿ, ಬೇರೆ ಊರಲ್ಲೆಲ್ಲ ನಿಮಗೆ ದೇವಸ್ಥಾನ ಇರುತ್ತೆ, ದೇವಸ್ಥಾನ ಸುತ್ತೂ ಎಳೆದ್ಬಿಡ್ತಾರೆ. ಬಟ್ ನಮ್ಮ ವಿಶೇಷತೆ ಏನಂದರೆ ನೀವು ಈ ರಥನ ಕರ್ಕೊಂಡು ಹುಸ್ಕೂರು ದೇವಸ್ಥಾನದವರೆಗೂ ಹೋಗ್ತೀರಾ. ಇಂದ ಬೆಲ್ಪತ್ರೆ ಮರ ಅಂತ ಇದೆ, ಹೌದು, ಅಲ್ಲಿವರೆಗೂ ಜನಗಳು ಎಳೀತಾರೆ. ಅಲ್ಲಿಂದ ಆಚೆಮೇಲೆ ನಾವು ಎತ್ತುಗಳು ಕಟ್ತೀರಿ. ಎಷ್ಟು ಜೊತೆ ಎತ್ತು ಬರ್ತೀವಿ ಸರ್ ನಾವು ಹೈಯೆಸ್ಟ್ ಕಟ್ಟಿದ್ದಂದ್ರೆ 52 ಜೊತೆ ಕಟ್ಟಿದ್ದೀವಿ. 52 ಜೊತೆ ಹಳ್ಳಿಗಾರ ಎತ್ತುಗಳು. ಅದು 52 ಜೊತೆ. ಈ ತೇರು ಇಲ್ಲಿದ್ರೆ ಇಲ್ಲಾಂದ್ರೆ ಒಂದು 500-600 ಅಡಿ ದೂರ ಇತ್ತು. ಹೌದು ಹೌದು. ಅದು 2024 ಕಟ್ಟಿದ್ದು ನಾವು. 52 ಜೊತೆ ಸಿಕ್ಕಾಪಡೆ ಚಂದ. ತೇರು ಎಲ್ಲೋ ಬರ್ತಾರೆ, ಎತ್ತು ಎಲ್ಲೋ ಬರ್ತದೆ. 52 ಜೊತೆ ನನ್ನ ಪ್ರಕಾರ ಹುಸ್ಕೂರು ಮದ್ದೂರಮ್ಮ ಜಾತ್ರೆಲ್ಲ ಎಲ್ಲೂ ಯಾವ ಜಾತ್ರೆಲ್ಲೂ ಕಟ್ಟಿಲ್ಲ 52 ಜೊತೆ. ಮತ್ತು ನಿಮಗೆ ಇನ್ನೊಂದು ಏನಂದ್ರೆ ಕಟ್ತೀರಲ್ವಾ, ವೆಯ್ಟ್ ಇರುತ್ತೆ. ನಿಮಗೆ ವೆಯ್ಟ್ ಇದ್ದು ಎಳೆಯೋಕ್ಕೆ ಇವಾಗ ಎತ್ತುಗಳ ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ರಿ, ಟ್ಯಾಕ್ಟ್ರಿಗಳನ್ನ ಕಟ್ಟಿ ಫೋರ್ಸಿಗೆ ಪವರ್ಗೆ ಹಿಂದ್ಗಡೆ JCB ಹಾಕಿ ಮುಂದ್ಗಡೆ ತೊಳ್ಕೊಂಡು ಎತ್ತುಗಳ ಸಮೇತ ಕಟ್ಕೊಂಡು ಎಳ್ಕೊಳ್ತಾ ಇದ್ರಿ ನಾವು. ನಿಮಗೆ ಇನ್ನೊಂದು ವಿಶೇಷತೆ ಏನಂದರೆ ಇದು ಟಾಲೆಸ್ಟ್ ಚಾರೆಟ್ ಫೆಸ್ಟಿವಲ್ ಅಂತ ನಾವೇನು ಕೊಟ್ಟಿದ್ದೀರಿ, ಅದ್ರ ಜೊತೆಗೆ ಇದು ಲಾಂಗೆಸ್ಟ್ ಚಾರೆಟ್ ಫೆಸ್ಟಿವಲ್ ಕೂಡ. ಯಾಕೆ ಅಂದರೆ ಕೊಡ್ತಿ ಅಂತ ಒಂದು ಊರಿದೆ, ಬರೋಬ್ಬರಿ ಅಪ್ ಆ್ಯಂಡ್ ಡೌನ್ 21 ಕಿಲೋಮೀಟ್ರ್ ಮಾಡ್ತಾರೆ ಅವರು. ಹೌದು ಹೌದು. ಸೊ ನಿಮಗೆ ಅಷ್ಟು ದೂರ ಎಳೆಯುವಂಥ ಜಾತ್ರೆ ಎಲ್ಲೂ ಸಿಗಲ್ಲ. ರಥನ ಕಟ್ತಾರೆ, ದೇವಸ್ಥಾನ ಸುತ್ತು 3 ಸುತ್ತು ಹೊಡಿತಾರೆ, ಇಲ್ಲಾಂದರೆ ಒಂದು ಸುತ್ತು ಹಾಕಿ ಬಿಡ್ತಾರೆ. ಹೌದು. ನಿಮಗೆ ಎತ್ತನ್ನು ಕಟ್ಟಿ ಆ ಎತ್ತನ್ನು ಬ್ಯಾಲೆನ್ಸ್ ಮಾಡಿ ಈ ರಥ ಇಡೀ ಪೂರ್ತಿ ನಿಮಗೆ ಒಂದು ಮೂಲೆ ಮಟ್ಟದಲ್ಲಿ ಕುಣಿಸ್ಕೊಂಡು ಅಷ್ಟು ದೂರ ಎಳೆಯುವಂಥ ಏಕೈಕ ಜಾತ್ರೆ ಅಂದರೆ ನಿಮಗೆ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಮಾತ್ರ. ಅದರಲ್ಲಿ ದೊಡ್ಡನಾಮಂಗಲ ಗ್ರಾಮದ್ದು ಕಳೆದ ವರ್ಷಗಳಿಂದ ಹಿಡಿದು ಈ ಅಪೂರ್ವರಿಕ ವರ್ಷಗಳಿಂದ ಒಂದು ದೊಡ್ಡ ಇತಿಹಾಸನೇ ಇದೆ. ನಮ್ಮಲ್ಲಿ ಏನಿದೆ ಅಂದರೆ ನಾವು ಇದುವರೆಗೂ ಜಾತ್ರೆ ನಿಲ್ಲಿಸಿರೋ ಇತಿಹಾಸ ಇದೆ. ಹೌದು. ಕೋವಿಡ್ ಟೈಮಲ್ಲೂ ನಾವು ಕಟ್ಟಿದ್ದೀವಿ ರಥನ. ಇಡೀ ಹುಸ್ಕೂರು ಜಾತ್ರೆಯಲ್ಲಿ ಯಾರೂ ಕಟ್ಟಿಲ್ಲ. ಅಂದರೆ ಕೋವಿಡ್ ಟೈಮಲ್ಲಿ ದೊಡ್ಡನಾಮಂಗಲ ಗ್ರಾಮ ಒಂದು ಕಟ್ಟಿ ಆ ಗ್ರಾಮದವರು ಇಲ್ಲಿಂದ ನಾವು ಆ ದೇವಸ್ಥಾನದವರೆಗೂ ಎಳೆದಿದ್ದೀರಿ. ಪರ್ಮಿಷನ್ ಸಿಕ್ಕಿಲ್ಲ ಅಂದರೂ ಅವತ್ತು ಕಟ್ಟಿ ನಾವು ಎಳೆದಿದ್ದೀರಿ. ಸೊ ನಮ್ಮ ಹಿರಿಯರು ಏನು ಹೇಳ್ತಾಯಿದ್ರು, ಯಾರು ಕಟ್ಟಿಲ್ಲ ನಾವು ಕಟ್ತಾಯಿದ್ರಿ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಮಗೂ ಖುಷಿ ಆಯಿತು, ಹೌದು ಯಾರೂ ಕಟ್ಟಿಲ್ಲ ಆ ಟೈಮಲ್ಲಿ ನಾವೇ ಕಟ್ಟಿ ಎಳೆದಿರೋದು ಅಂತ. ಆ ರೀತಿ ಪ್ರತಿಯೊಂದು ಊರುಗಳಿಗೂ ಅವ್ರದ್ದೇ ಆದ ಒಂದು ಹಿಸ್ಟ್ರಿ ಇದ್ದಾವೆ. ತೇರು ಬಿದ್ದಾಗ ಸುಮಾರು ಜನ ಹೇಳಿದ್ರು ನಿಮಗೆ ಸೈನ್ಸ್ ಇಲ್ಲ, ನಿಮಗೆ ನಾಲೆಜ್ ಇಲ್ಲ ಅಂತೇಳಿ. ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಸೈನ್ಸು ನಾಲೆಜ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಇಂಪಾರ್ಟೆಂಟು. ನಾನು 23 ವರ್ಷದಿಂದ ಕಟ್ತಾಯಿದ್ದೀನಿ. ಮಂಜಣ್ಣ ಅನ್ನೋರು 35 ವರ್ಷದಿಂದ ಕಟ್ತಾಯಿದ್ರು. ಅವರಪ್ಪ ಒಂದು 50 ವರ್ಷ ಕಟ್ಟಿದ್ದಾರೆ. ಅವರಿಂದ ನಮಗೆ ನಾಲೆಜ್ ಬಂದಿದೆ. ನಾವು ಯಾವುದು ಡಿಗ್ರಿ ಹೋಲ್ಡರ್ಸ್ ಅಲ್ಲ ಇಂಜಿನಿಯರಿಂಗಲ್ಲಿ. ಬಟ್ಟು ಇದ್ರ ಬಗ್ಗೆ ನಾಲೆಜು ನಮಗಿಂತ ಒಬ್ಬ ಇಂಜಿನಿಯರ್ಗಂತೂ ಬರೋಕ್ಕೆ ಸಾಧ್ಯ ಇಲ್ಲ 100%. ಯಾಕಂದ್ರೆ ನಾವು ಹುಡ್ದಾಗಿಂದ ಮಾಡ್ತಾಯಿದ್ದೀರಿ. ಯಾರೋ ಒಬ್ಬರು ಓದ್ಕೊಬಂದು ಇದಕ್ಕೆ ಸರ್ಟಿಫೈ ಮಾಡಿದ ತಕ್ಷಣ ಅವ್ರಿಗೆ ನಾಲೆಜ್ ಇದೆ ಅಂತಲ್ಲ. ಇದಕ್ಕೆಲ್ಲ ಸರ್ಟಿಫೈ ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಆದರೆ ಮಾತ್ರ ಸರ್ಟಿಫೈ ಮಾಡೋಕ್ಕೆ ಸಾಧ್ಯ. ಇದರಲ್ಲೇ ಅನುಭವ ಇರಬೇಕು ಅವರಿಗೆ. ಹೌದು, ಬಿಲ್ಡಿಂಗ್ ಅಲ್ಲಿ ಅನುಭವ ಇದ್ದನ್ನು ಬಂದಿದ್ದನ್ನು ಆಗಲ್ಲ. ಮತ್ತೊಂದು ವಿಶೇಷತೆ ಏನು ಅಂದರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಂದರೆ ರಾಜ ಮಹಾರಾಜ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರೋದು. ಸೊ ಇದಕ್ಕೆ ನಾನು ಕೇಳ್ಪಟ್ಟಿದ್ದೀನಿ, ನಾನು ಪೇಪರಲ್ಲಿ ಓದಿರೋದು ಅಷ್ಟೇ. ಈ ಟ್ರೆಜರಿಯಿಂದ ವಜ್ರಾಭರಣಗಳು ವೈಢೂರ್ಯಗಳನ್ನೆಲ್ಲ ಜಾತ್ರೆ ತಂದುಕೊಡ್ತಾರೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇದ್ರ ವಿಶೇಷ ಏನಂದರೆ ನಿಮಗೆ ಸ್ವಲ್ಪ ಒಂದು 200-300 ವರ್ಷಗಳ ಮುಂಚೆ ಟಿಪ್ಪು ಸುಲ್ತಾನರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ಬರ್ತಾರಂತೆ, ಹುಸ್ಕೂರು ಕಡೆ ಬರ್ತಾರಂತೆ. ಹುಸ್ಕೂರು ಕಡೆ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ 2-3 ಕಥೆಗಳಿದ್ದಾವೆ. ಬಟ್ 2-3 ಕಥೆಗಳು ಎಂಡ್ ಆಫ್ ದಿ ಕನ್ಕ್ಲೂಷನ್ ಏನಾಗುತ್ತೆ ಅಂದರೆ ನಿಮಗೆ ಟಿಪ್ಪು ಸುಲ್ತಾನ್ ವಜ್ರದ ಮುಖವಾಡ ಕೊಡ್ತಾರೆ ಅಂತ ಹೇಳಿ. ಒಬ್ಬ ಮುಸಲ್ಮಾನ ಆಗಿ ಒಂದು ದೇವಿಗೆ ಮುಖವಾಡ ಮಾಡಿಸ್ಕೊಡ್ಬೇಕಂದ್ರೆ ಏನೇನೋ ಒಂದು ದೊಡ್ಡ ಶಕ್ತಿ ಇರಬೇಕು, ಒಂದು ದೊಡ್ಡ ಪವಾಡ ಇರಬೇಕು. ಇವತ್ತಕ್ಕೂ ನಮ್ಮ ಆನೇಕಲ್ ತಾಲೂಕಿನ ಖಜಾನೆಯಲ್ಲಿ ವಜ್ರದ ಮುಖವಾಡಗಳು ಮದ್ದೂರಮ್ಮ ದೇವ್ರದಿದೆ. ಅದು ಟಿಪ್ಪು ಸುಲ್ತಾನ್ ಅವರೇ ಕೊಟ್ಟಿರೋದು. ಆವಾಗ ಕೆಲವೊಂದು ಕಥೆಗಳಲ್ಲಿ ಏನು ಹೇಳ್ತಾರೆ ಅಂದರೆ ಅವ್ರು ಯುದ್ಧಕ್ಕೆ ಬಂದಾಗ ಕೆಲವೊಂದು ಅನಾಚಾರ ಮಾಡಿ ಅಲ್ಲಿ ಯುದ್ಧದಲ್ಲಿ ಬಂದ ಪ್ರತಿಯೊಬ್ಬ ಸೈನಿಕರಿಗೂ ಕಣ್ಣು ಹೋದಾಗ ಆ ದೇವಿನ ಬೇಡ್ಕೊಂಡ್ರು. ಬೇಡ್ಕೊಂಡ್ಮೇಲೆ ಮತ್ತೆ ಕಣ್ಣು ಬರುತ್ತೆ. ಕಣ್ಣು ಬಂದಾದಮೇಲೆ ಅವರು ಮುಗುದಿ ಆ ದೇವರಿಗೆ ಒಂದು ಕೊಡುಗೆಯಾಗಿ ತಪ್ಪಿನ ಕಾಣಿಕೆಯಾಗಿ ಮುಖವಾಡ ಮಾಡಿಸ್ಕೊಡ್ತಾರೆ ಅಂತ ಒಂದು ಕತೆ. ಇದನ್ನು ನಾನು PhD ರಿಸರ್ಚ್ ಮಾಡಬೇಕಾದ್ರೆ ನನಗೆ ಗೊತ್ತಿರೋ ಒಂದು 90 ವರ್ಷದ ತಾತ ಈ ಕತೆ ನನಗೆ ಹೇಳಿತ್ತು. ಅಂದರೆ ಅದು ಅವ್ರ ತಾತನ ಕತೆ ಹೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಒಂದು 300 ವರ್ಷದ ಇತಿಹಾಸ ಕತೆ ಇದೆ. ಅಂದರೆ ಹಲವಾರು ಕತೆಗಳಿದ್ದಾವೆ. ಬಟ್ ಆ ಕತೆಗಳೆಲ್ಲ ಬಂದು ಕನ್ಕ್ಲೂಡ್ ಆಗೋದು ಮುಖವಾಡ ಕೊಟ್ಟಿರೋದ್ರಲ್ಲೇ. ಒಂದು ಜಾತ್ರೆ, ಒಂದು ಸಂಪ್ರದಾಯಗಳು ನಡಿಬೇಕು ಅಂದರೆ ಅದಕ್ಕೊಂದು ಹಿನ್ನೆಲೆ ಇರುತ್ತಲ್ವ ಸರ್? ಸುಮಾರು ಜನಕ್ಕೆ
ಇದು ಸುಮಾರು ಜನ, ನನಗೂ ಆ್ಯಕ್ಚುಲಿ ಹೋದ ವರ್ಷನೇ ಗೊತ್ತಾಗಿತ್ತು. ಸುಮಾರು ಜನ ಏನು ಅಂದ್ಕೊಳ್ತಾರೆ ಅಂದರೆ, ನಾವು ಪ್ರತಿಯೊಂದು ಟ್ರೆಡಿಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು ಅಂತ ಏನು ಹೇಳ್ತೀರಿ ಇಂಗ್ಲೀಷ್ ಪದಗಳಲ್ಲಿ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯ ನಾವು ತಿಳುವಳಿಕೆ ಇಲ್ದಿರ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾರೆ. ಇಲ್ಲ, ಹೆಂಗೆ ತಿಳುವಳಿಕೆ ಇದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೋದ ವರ್ಷ ನಮ್ಮ ರಥ ಬಿತ್ತು. ನಾವು ಒಂದು ಲೆವೆಲ್ವರೆಗೂ ರೀಚ್ ಆಗಿದ್ರಿ, ಒಂದು ಹೈಟ್ವರೆಗೂ ರೀಚ್ ಆಗಿದ್ರಿ. ಅದ್ರ ಕಾನ್ಸಿಕ್ವೆನ್ಸಸ್ ಅಂತ ಏನಂತ ನೋಡಿದ್ದೀರಿ. ಸೊ ಇವಾಗ ನಾವೇನು ಮಾಡ್ತೀರಿ, ಅದನ್ನು ಬರೆದಿಡಲ್ಲ. ಒಂದು ವಾಡಿಕೆಯಲ್ಲಿ ಒಂದು ತಲೆಮಾರಿಗೆ ಹೇಳ್ಕೊಂಡು ಬರ್ತಾ ಇರ್ತೀರಲ್ವ. ಯಾಕೆ ಅದನ್ನು ಹೇಳ್ತೀರಂದರೆ, ನಮ್ಮ ಟ್ರೆಡಿಷನ್ಸ್ ಏನೇ ಆಗಿರ್ಬೋದು, ಎಕ್ಸ್ಪಿರಿಮೆಂಟಲ್ ಫೇಲ್ಯೂರ್ ಅದರಲ್ಲಿ ಏನು ಸಕ್ಸಸ್ ಬರುತ್ತೆ, ನಾವು ಅದನ್ನು ಟ್ರೆಡಿಷನ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ನಾವೇನು ಮೂರ್ಖರಲ್ಲ. 10ರಿಂದ 15, 100ರಿಂದ 150 ಎಕ್ಸ್ಪಿರಿಮೆಂಟಲ್ ಫೈಲ್ ಆಗಿ ಸಕ್ಸಸ್ ಆಗಿ ಬಂದಿರೋದನ್ನು ಮಾತ್ರ ನಾವು ಕಣ್ಮುಚ್ಚಿ ಟ್ರೆಡಿಷನ್ ಅಂತ ಫಾಲೋ ಮಾಡ್ತೀವಿ. ಅಷ್ಟೇ ಬಿಟ್ಟರೆ ಯಾವುದೂ ಅನ್ಎಕ್ಸ್ಪೆರಿಮೆಂಟೆಡ್ ಥಿಂಗ್ಸ್ ಅಲ್ಲ. ಆಮೇಲೆ ಎಲ್ಲ ಸೈಂಟಿಫಿಕ್ಕಾಗಿ ರಿಲೇಟೆಡ್ ಇದೆ ನಮ್ಮ. ಹೌದು. ಇವಾಗ ಇಲ್ಲಿಂದ 100 ವರ್ಷಕ್ಕೆ ನಾವು ಹೋಗಿ ಅವ್ರಿಗೆ ಹೇಳಿದ್ರೆ ಯಾರು ನಂಬಲ್ಲ. 500 ಅಡಿ ಕಟ್ಟಬಾರ್ದು, ಬಿದ್ದು ಹೋಗುತ್ತೆ, ಹೈಟ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ. ಬಟ್ ಪ್ರೆಸೆಂಟ್ ಇವಾಗ ನಾವು ಕಟ್ಟಿ ಎಕ್ಸ್ಪೀರಿಯೆನ್ಸ್ ಆಗಿರೋ ಕಾರಣ ಮುಂದಿನ ತಲೆಮಾರಿಗೆ ನಾವು ಅದನ್ನು ಹೇಳಿದಾಗ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡ್ರೆ ಅದು ನಮ್ಮ ಸಂಪ್ರದಾಯ, ಸಂಸ್ಕೃತಿ. ಇತ್ತೀಚೆಗೆ ಯಾವುದೋ ಒಂದು ಅನಾಹುತದಿಂದ ಈಗ ನೀವು ಒಂದು 80 ಅಡಿ ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಮುಂಚೆ ಎಲ್ಲ ಕಟ್ಟಿದ್ದಾರೆ ತುಂಬ ದೊಡ್ಡದಾಗಿ. ಅವಾಗ ರಸ್ತೆಗಳು ಸರಿ ಇಲ್ಲದ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋಗಿದೆ ಸರ್. ಬಟ್ ಇವಾಗ ಗೌರ್ಮೆಂಟು ನಿಮಗೆ ಇದು ಮಾಡಿರೋದ್ರಿಂದ ನೀವು ಇಲ್ಲ, ಹಾಗೇನಿಲ್ಲ. ನಾವು ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ದರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಅಂತ. ಹೌದು, ಪ್ರತಿಯೊಂದಕ್ಕೂ ಲಿಮಿಟ್ ಇದೆ. 207 ಅಡಿ ಒಂದು ರಥ ಕಟ್ಟಬೇಕು ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಅಂದರೆ ಅದು ಶಕ್ತಿ, ನಾಲೇಜು, ಟೆಕ್ನಾಲಜಿ ಎಲ್ಲ ಇರಬೇಕು. ಆ ದೇವಿ ಶಕ್ತಿ ಇರಬೇಕು. ಇದ್ದು ಪ್ರತಿಯೊಂದು ಮಾಡಿಸ್ಕೊಳ್ಳುತ್ತೆ. ಅದಕ್ಕೆ ಇಷ್ಟ ಇಲ್ವಾ, ನಾವೇನು ಅನಾಚಾರ ಮಾಡ್ತೀರಾ, ದುರಂಕಾರ ಪಡ್ತೀರೋ, ಅದಕ್ಕೆ ಶಿಕ್ಷೆ ಇದೆ. ಇಲ್ಲಿ ಯಾವುದು ತಾತ್ಕಾಲಿಕ ಅಂತೇನಿಲ್ಲ. ನೀವು ಹೋಗಿ ವೆದರ್ ರಿಪೋರ್ಟ್ ತೆಗೀರಿ, ನಿಮಗೆ ಹಿಂದ್ಗಡೆ 2 ತಿಂಗಳು ಮಳೆಗಾಳಿ ಇಲ್ಲ. ಆ ಮಳೆಗಾಳಿ ಬಂದಾಗಿ 15 ದಿವಸ 20 ದಿವಸ ಮತ್ತೆ ನಿಮ್ಗೆ ಮಳೆಗಾಳಿ ಇಲ್ಲ. 3 to 6 o'clock ಸಂಜೆ 3 ಗಂಟೆಯಿಂದ 6 ಗಂಟೆಗೆ ಮಾತ್ರ ನಿಮ್ಗೆ ಮಳೆಗಾಳಿ. ಹೌದು. ನಾವು ಇದನ್ನು ಎಷ್ಟು ಜನ ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ನೋಡಿರೋ ಪಟ್ಟಕ್ಕೆ, ನಾನು ಅನುಭವಿಸಿರೋ ಪಟ್ಟಕ್ಕೆ, ಈ ಜಾತ್ರೆಯಲ್ಲಿ ದುರಂಕಾರ ಪಟ್ಟರೆ, ಈ ಜಾತ್ರೆಯಲ್ಲಿ ರಾಜಕೀಯ ಮಾಡಿದ್ರೆ, ಈ ಜಾತ್ರೆಯಲ್ಲಿ ನಾನು ಅನ್ನೋ ಅಹಂಕಾರ ಪಟ್ಟರೆ ಆ ದೇವಿಗಿರೋಷ್ಟು ಪವರ್ ಯಾರಿಗೂ ಇಲ್ಲ. ಊರಿಗೆ ಅವಮಾನ ಆಗುತ್ತೆ, ಊರಿಗೆ ಕೇಡಾಗುತ್ತೆ, ನಿಮಗೆ ಪರ್ಸನಲಿ ತೊಂದರೆ ಆಗುತ್ತೆ. ಇದು ನೀವು ಇನ್ನೊಂದು ನಿಮ್ಗೆ ಆಶ್ಚರ್ಯ ವಿಷಯ ಏನಂದರೆ, ಯಾರ್ಯಾರು ನಾವು ಕಾಂಪಿಟೇಷನ್ ಮಾಡಿಕೊಂಡು ರಥನ ಹೈಟ್ ಕಟ್ಟಿದ್ರಿ, ಯಾವ ತೇರೂ ಇವತ್ತು ಹೈಟ್ ಇಲ್ಲ. ಹೌದು, 5ರಿಂದ 6 ರಥಗಳು ಮಾತ್ರ ನಾವು ಕಾಂಪಿಟೇಷನ್ ಮಾಡಿತ್ತು. ಅದರಲ್ಲಿ ಆಲ್ಮೋಸ್ಟ್ 5 ತೇರು ಬಿದ್ದೋಗಿದೆ, 1 ತೇರು ಅರ್ಧಕ್ಕೆ ಬಿಚ್ಚಿಬಿಟ್ಟಿದ್ದಾರೆ. ಇದು ನೀವು ತಾತ್ಕಾಲಿಕ ಅಂತೀರಾ, ಇಲ್ಲಾಂದರೆ ದೇವಿ ಇಚ್ಛೆ ಅಂತೀರಾ, ನಿಮಗೆ ಬಿಟ್ಟಿತ್ತು. BBC ನ್ಯೂಸಲ್ಲಿ ಒನ್ ಆಫ್ ದಿ ನ್ಯೂಸ್ ಆಗೋಗಿತ್ತು. ಅದು 125 ಮಿಲಿಯನು ಇಡೀ ಜಾತ್ರಾ ಮಹೋತ್ಸವದಲ್ಲೇ, ಇಡೀ ಇಂಡಿಯಾದಲ್ಲೇ, ಇಡೀ ಜಗತ್ತಲ್ಲೇ ನಮ್ಮ ಜಾತ್ರೆ ಮಾತ್ರ ಓಡೋದು. ಬಟ್ ಪ್ರಾಬ್ಲಮ್ ಏನಾದ್ರೆ ನೆಗೆಟಿವ್ ಓಡಿದೆ. ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಬಗ್ಗೆ PhD ಮಾಡ್ತಿರ್ತಕ್ಕಂಥ ಮನೋಹರ್ ಮಾರಪ್ಪ ಅವರು ಒಂದು ಒಳ್ಳೆ ಉತ್ತಮವಾದ ಮಾಹಿತಿ ತಿಳಿಸ್ಕೊಟ್ರು. ರಥವನ್ನು ಕಟ್ಟೋದು ಹೇಗೆ, ಮತ್ತು ಇದರ ಹಿನ್ನೆಲೆ ಏನು, ಜಾತ್ರೆ ಹಿನ್ನೆಲೆ ಏನು, ಇದೆಲ್ಲ ತಿಳಿಸ್ಕೊಟ್ರು. ಮತ್ತು ನಾವೀಗ ಗ್ರಾಮಸ್ಥರನ್ನ ಮಾತಾಡ್ಸೋಣ ಬನ್ನಿ. ಸಂಜೆ ಅಂತ ರಾಜೇಶ್ ರೆಡ್ಡಿ, ನಮ್ಮ ಎಲ್ಲ ಹುಡುಗರು ಸೇರಿ ಪೂರ್ವ ಕಾಲದಿಂದ ನಮ್ಮ ಜ್ಞಾಪಕನೇ ಇಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದ ಇದು ನಡ್ಸ್ಕೊಂಡು ಬರ್ತಾ ಇರೋದು. ಇತಿಹಾಸ ಇದೆ ಮದ್ದೂರಮ್ಮಗೆ. ಹಳ್ಳಿ ಸುತ್ತಪಟ್ಟು ಹಳ್ಳಿನೂ ಅವಾಗ 101 ತೇರುಗಳು ಬರ್ತಾಯಿದ್ವು. 101 ತೇರುಗಳು ಎಲ್ಲ ಗ್ರಾಮದಲ್ಲೂ ಕಟ್ಕೊಂಡು ಬರ್ತಾಯಿದ್ವು. ನಮ್ಮ ಮನೆ ಹೆಸರು ಬಂದು ಎತ್ತಿನ ಮನೆ ಅಂತ. ನಮ್ಮಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದಿರೋದು ಆ ಹೆಸರು. ಅದಕ್ಕೋಸ್ಕರ ನಮ್ಮಲ್ಲಿ ಎತ್ತುಗಳು ಸಾಕ್ತಾಯಿದ್ವಿ. ಎತ್ತುಗಳು ಆವಾಗ ತೇರು ಕಟ್ತಾಯಿದ್ವಿ. ಇವಾಗೆಲ್ಲ ಮಾಡರ್ನ್ ಸಿಟಿ ಆಗಿರೋದ್ರಿಂದ ನಾವು ಬೇರೆ ಕಡೆಯಿಂದ ಎತ್ತುಗಳು ತರಿಸಿ ಒಂದು ಜೊತೆ ಆದರೂ ನನ್ನ ತಮ್ಮ ಬಂದು ಕಟ್ತಾ ಇದ್ದಾನೆ. ಅದಕ್ಕೆ ಕಿರಿಯರಿಗೂ ಎಲ್ಲರಿಗೂ ತಾಯಿ ನಮ್ಮಮ್ಮನು ನಡ್ಸ್ಕೊಂಡು ಹೋಗ್ಲಿ. ಅಮ್ಮನ ಕೆಲಸ ಏನಿದೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಮುಂದೆ ನಡ್ಸ್ಕೊಂಡು ಹೋಗ್ಲಿ, ಅದೇ ನಮ್ಮದು ಬೇಡಿಕೆ. ಸರ್ಕಾರದ ಒಂದು ಕಾನೂನು ಪ್ರಕಾರ 80 ಅಡಿಗೆ ಅಂತ ಹೇಳಿದ್ರೆ 80 ಅಡಿನೇ ಕಟ್ಟಿದ್ದೀವಿ. ಆ ತಾಯಿ ಸೇವೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಮಾಡ್ದಂಗೆ ಮಾಡ್ತಾ ಇದ್ದೀವಿ. 14ನೇ ತಾರೀಕು ನೀವು ಹುಸ್ಕೂರು ಜಾತ್ರೆ ವೈಭವ ನೋಡಬೇಕು ಅಂದರೆ 14ನೇ ತಾರೀಕು ಬಂದರೆ ನಿಮಗೆ ಸುತ್ತಮುತ್ತ ಊರಿನ 17ರಿಂದ 18 ರಥಗಳು ಬರ್ತಾ ಇದೆ. ಇದು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಇಷ್ಟೊಂದು ರಥಗಳು ಬರೋದು ಯಾವುದೂ ಇಲ್ಲ. ಎಲ್ಲ ಕಡೆ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಕಟ್ಬಿಟ್ಟು ಒಂದು 3 ಸುತ್ತ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ರಥಗಳನ್ನ ಮಾಡ್ತಾರೆ. ಬಟ್ ಇವರು 5 ಕಿಲೋಮೀಟ್ರ್ 20 ಕಿಲೋಮೀಟ್ರಿಂದ ಬರೋ ಊರುಗಳಿಂದ ಬರೋ ರಥಗಳು ಕೂಡ ಇದ್ದಾವೆ. ಇದು ಒಂದು ವೈಭವ ಅಂತಲೇ ಹೇಳ್ಬೋದು. ಈ ವೈಭವ ನೀವು ಕಣ್ತುಂಬ್ಕೋಬೇಕು ಅಂದರೆ ಶುಕ್ರವಾರ ಅಂದರೆ 14ನೇ ತಾರೀಕು ಮಾರ್ಚ್ 14ಕ್ಕೆ ನೀವು ಬಂದರೆ ಕರ್ನಾಟಕ ಜನತೆ ಸೇರಿಕೊಂಡು ಈ ಉತ್ಸವಕ್ಕೆ ನೀವು ಇನ್ನೂ ಪ್ರೋತ್ಸಾಹ ಕೊಡಬೇಕು ಅಂತ ದೊಡ್ಡ ನಾಗಮಂಗಲ ಜನತೆಗೆ ಧನ್ಯವಾದಗಳು ತಿಳಿಸ್ತಾ ಇದಾಗಿತ್ತು ನಮ್ಮ ಮೊದಲ ಸಂಚಿಕೆ ವಿಡಿಯೋ ಮದ್ದೂರಮ್ಮ ಜಾತ್ರೆದು. ಇದೇ ತರ ಇನ್ನ ಮುಂದುವರಿಯುತ್ತೆ. ನಮ್ಮ ಫುಲ್ ಜಾತ್ರೆ ವಿಡಿಯೋಗಳನ್ನ ನಾವು ತೋರಿಸ್ತೀವಿ. ಮತ್ತೆ ಎಲ್ಲ 17 ಕುರ್ಜಿಗಳನ್ನು ಸಹ ನಾವು ತೋರಿಸ್ತೀವಿ, ಹೇಗೆ ತಯಾರಿ ಮಾಡ್ತೀರಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ತರ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.